ಇವತ್ತಿಗೂ ಕೂಡ ಭಾರತದಲ್ಲಿರ್ತಕ್ಕಂಥ ಕೆಲ ಮುಸಲ್ಮಾನರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲ ಮುಸಲ್ಮಾನರು ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ. ಅವರವರ ಇಚ್ಛೆ, ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಇಡೀ ಶಿಯಾ ರಾಷ್ಟ್ರದ ಅಥವಾ ಶಿಯಾ ಸಮುದಾಯದ ಲೀಡರ್ ಆಗಿದ್ದ ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿರುವವರು ಅಟ್ಯಾಕ್ ಆಗ್ತಿರೋದು ಯಾರ ಮೇಲೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡ್ಬೇಕಲ್ಲ. ಇದೇ ಗಲ್ಫ್ ರಾಷ್ಟ್ರಗಳು, ಅಲ್ಲಿರೋದು ಕೂಡ ಮುಸಲ್ಮಾನರೇ, ಸುನ್ನಿಗಳಿರಬಹುದು, ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಾರ್ಡಾನ್ ದೇಶದ ರಾಜ, ನೀವು ಅಲ್ಲಾಹ್ನ ಆ ಕುಟುಂಬಸ್ಥರು ಅಂತ ಕರೆಯುವ ಆ ರಾಜನೇ ಇರಾನ್ನ ಪರವಾಗಿ ನಿಲ್ಲದೆ ಇರುವಾಗ ಭಾರತೀಯರಾದ ಮುಸಲ್ಮಾನರು ಖೊಮೇನಿಗೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ ಅಂದ್ರೆ ಯಾಕಪ್ಪ ಅನ್ನೋ ಅನುಮಾನ ಬರುತ್ತೆ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ಸೊ ಇದರಲ್ಲಿ ನಾನೊಬ್ಬ ಸುನ್ನಿ ಬ್ಯಾಕ್ ಗ್ರೌಂಡ್ ಇಂದ ಬರೋನು. ನಾನು ಸುನ್ನಿ ಅಂತ ಹೇಳ್ಕೊಂಡು ಅಲ್ಲಿ ಶಿಯಾ ಸತ್ರೆ ಸಂತೋಷ ಅಂತ ನಾನು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಇರೋರು ಶಿಯಾ ಇರ್ತಾರೆ. ಅಲ್ಲಿ ಯಾರೋ ಒಬ್ಬ ನನ್ನ ಸಮುದಾಯದವನು ಸುನ್ನಿ ಅವನು ಹೋಗ್ಬಿಟ್ಟು ಅವ್ರಿಗೆ ಕಳ್ಳು ತೂರಾಟ ಮಾಡಿದ್ರೆ ನಾನು ಅವನು ಹೋಗಿ ಬೈತೀನಿ. ನಾನು ಯಾಕೆ ಹಿಂಗೆ ಮಾಡ್ತಿದ್ಯಾ, ಅವರು ನಂಬಿಕೆ ಅವ್ರಿಗೆ, ನಿನ್ನ ನಂಬಿಕೆ ನಿನ್ಗೆ, ನೀನ್ ಯಾಕೆ ಅವ್ರ ಮನೆಗೆ ಕಲ್ಲು ಹೊಡಿತಿದ್ಯಾ ಅಂತ ನಾನು ಕೇಳ್ತೀನಿ. ಸೇಮ್ ಯಾರ್ಡ್ ಸ್ಟಿಕ್ ಅಪ್ಲೈಸ್ ಹಿಯರ್. ಶಿಯಾ ಇರಲಿ, ಸುನ್ನಿ ಇರಲಿ, ಇಲ್ಲ ಬೇರೆ ಏನೇ ಆಗಲಿ, ಕ್ರೈಸ್ತರೇ ಆಗಲಿ, ನಾನು ಮದುರೋಗೋಸ್ಕರ ಕೂಡ ಮಾತಾಡ್ತೀನಿ, ವೆನೆಜುವೆಲಾ ರೂಲರ್ಗೋಸ್ಕರ ಕೂಡ ನಾನು ಮಾತಾಡ್ತೀನಿ. ಯಾಕಂದ್ರೆ UN ಕನ್ವೆನ್ಷನ್ಸ್ ಅನ್ನ ಮೀರ್ತಾ ಇದ್ದಾನೆ ಅವನು. ಹೀಗೆ ಮೀರಿದ್ರೆ ಏನಾಗುತ್ತೆ, ವಿ ಆರ್ ಸೆಟಿಂಗ್ ಎ ಪ್ರೆಸಿಡೆಂಟ್ ಅಂದ್ರೆ ಇದು ಒಂದು ಮಾದರಿಯಾಗಿ ತಗೊಂಡ್ ಬರ್ತೀವಿ. ಇವತ್ತು ಅಲ್ಲಿ ದಾಳಿ ಮಾಡ್ತಾರೆ, ನಾಳೆ ಇನ್ನೊಂದು ಕಡೆ ದಾಳಿ ಮಾಡ್ತಾರೆ. ಯಾರನ್ನೆಲ್ಲ ಫ್ರೆಂಡ್ ಅಂತ ಹೇಳಿದ್ರು ಅಮೆರಿಕ, ಕೊನೆಗೆ ಅವರೆಲ್ಲನ್ನು ಕೊಂದಾಕಿದ್ದಾರೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಯಾರನ್ನ? ಸದ್ದಾಮ್ ಹುಸೇನ್ ಒಂದ್ ಕಾಲದಲ್ಲಿ ಫ್ರೆಂಡು, ಒಸಾಮಾ ಬಿನ್ ಲಾಡೆನ್ ಒಂದ್ ಕಾಲದಲ್ಲಿ ಫ್ರೆಂಡು. ಇವತ್ತು ಒಬ್ಬರೇ ನಮ್ಮ ಪ್ರಧಾನಿ ಅವರು ಅವ್ರು ಹೇಳ್ಕೊಳ್ತಾರೆ ಮೈ ಫ್ರೆಂಡ್ ಟ್ರಂಪ್ ಅಂತಾನೆ ಹೇಳ್ಕೊಳ್ತಾರೆ. ನಂಗೆ ಭಯ ಆಗ್ತಿದೆ ಪ್ರಧಾನಿ ಬಗ್ಗೆ. ಬಹುಶಃ ಸದ್ಯಕ್ಕಂತೂ ಕಂಡು ಬರ್ತಿಲ್ಲ. ಇಲ್ಲ ಸದ್ಯ ಅದೇ ಎರಡು ಹೆಸರುಗಳ ರೀತಿಯಲ್ಲಿ ನಮ್ಮ ಪ್ರಧಾನಿ ಇಲ್ಲ ಸರ್. ವಿ ಕಾಂಟ್ ಕಂಪೇರ್. ನನ್ನ ಅಭಿಪ್ರಾಯ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಏನು ಭಯ ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಒಪ್ಕೊಳ್ತಾ ಇದೀನಿ. ಯಾಕೆ ಅಂದ್ರೆ ನೀವು ಮಾಡಿದ ಕಂಪ್ಯಾರಿಸನ್ ನನಗೆ ರಾಂಗ್ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆ ಯಾರು ಪ್ರಧಾನಿ ಆದ ಗೊತ್ತಿಲ್ಲ, ಈಗ ಪ್ರಧಾನಿ ಕಂಪೇರ್ ಮಾಡಿದ ವ್ಯಕ್ತಿಗಳ ಜೊತೆ ನನಗೆ ಆಬ್ಜೆಕ್ಷನ್. ಇಡೀ ಅಫ್ಘಾನಿಸ್ತಾನ ಸುಮಾರು 20 ವರ್ಷ ಕಾಲ ಅವರು ಬಂದು ಯುದ್ಧ ಮಾಡಿದ್ರು. ಅಫ್ಘಾನಿಸ್ತಾನ್ ನಲ್ಲಿ ಟೆಕ್ನಾಲಜಿ ಎಲ್ಲ ವೀಕ್ ಇದೆ, ಮ್ಯಾನ್ ಪವರ್ ವೀಕ್ ಇದೆ, ಮತ್ತೆ ಅವರಲ್ಲಿ ಇರೋ ಎಕಾನಮಿ ವೀಕ್ ಇದೆ. ಆದ್ರೂ ಕೂಡ ಕೊನೆಗೆ ಅಮೇರಿಕನ್ ಪವರ್ಸ್ ಬಂದು ಆ ಜಾಗವನ್ನು ಖಾಲಿ ಮಾಡ್ಕೊಂಡು ಹೋಗಿರುವ ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರೋದೇನಂದ್ರೆ ನಮ್ಮ ಭೂಮಿಯನ್ನು ನಾವು ಬಿಟ್ಕೊಡಲ್ಲ. ಒಂದೇ ಮಾತರಂ ಅಂತ ನಾವು ಹೇಳುವಾಗ ನಮ್ಗೆ ಹೆಮ್ಮೆ ಇರುವ ರೀತಿಯಲ್ಲಿ ಇರಾನ್ ಅವರು ಕೂಡ ಅವರ ಮಾತರಂಗೋಸ್ಕರ ಅವರು ಬಂದು ಅವರು ಪ್ರೀತಿಸುವ ಮೂಲಕ ಅವರು ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ದಿಸ್ ಇಸ್ ಬಿಯಾಂಡ್ ರಿಲಿಜನ್. ಶಿಯಾ ನನಗೆ ವಿರೋಧಿಯಾಗಿ ಇರಬಹುದು, ಬಟ್ ಇದರಲ್ಲಿ ಅವ್ರ ಕಡೆ ನ್ಯಾಯ ಇರುವಾಗ ನ್ಯಾಯಕ್ಕೋಸ್ಕರ ಮಾತಾಡ್ತೀನಿ. ಇವಾಗ ಎಲ್ಲಾ ಕಡೆನೂ ಅಟ್ಯಾಕ್ ಮಾಡಬೇಕಾಗಿದ್ದು, ಅಥವಾ ನಾನು ನೇರವಾಗಿ ದೇಶದ ಹೆಸರು ಇಟ್ಕೊಂಡೇ ಮಾತನಾಡ್ತೀನಿ, ಇರಾನ್ ಅವರು ಅಟ್ಯಾಕ್ ಮಾಡಬೇಕಾಗಿರೋದು ಅಮೆರಿಕಾನ ಗುರಿಯಾಗಿಸ್ಕೊಂಡು ಅಮೆರಿಕದ ನೆಲೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ. ಅನುಭವಿಸ್ತಿರೋರು ಯಾರು? ಇದೇ ಸುನ್ನಿಗಳು ಹೆಚ್ಚಾಗಿರ್ತಕ್ಕಂಥ ರಾಷ್ಟ್ರಗಳು. ಅನುಭವಿಸ್ತಿರೋದು ಆರ್ಥಿಕವಾಗಿ ಸಂಕಷ್ಟ ಯಾರು, ಅಥವಾ ಅಲ್ಲಿನ ಜನರು ಅಭದ್ರತೆ ಯಾರು ಅನುಭವಿಸ್ತಾ ಇರೋದು? ಅದೇ ಸುನ್ನಿ ಜನರು. ಇದೊಂಥರ ನೀವು ಕೊಟ್ರಲ್ಲ ಎಕ್ಸಾಂಪಲ್, ಅವ್ರು ಕಲ್ಲು ಹೊಡೆದ್ರೆ ನಾವು ಹೋಗಿ ಕೇಳ್ದೆ ಇರ್ತೀವ ಅಂತ ಹೇಳಿ, ಕಲ್ಲು ಪರಸ್ಪರ ಎರಚಾಟ ಆಗ್ತಾ ಇದೆಯಲ್ಲ ಅನ್ನೋದು. ಎಕ್ಸಾಕ್ಟ್ಲಿ ಯು ಆರ್ ರೈಟ್. ದಾನಿ ತೆಗೆದುಕೊಂಡಿರುವ ಈ ನ್ಯೂಟ್ರಲ್ ನಿಲುವೇನೆ ದೇಶವನ್ನ ಸುಭದ್ರವಾಗಿಟ್ಟಿದೆ. ಇದು ಯಾಕೆ ಕಾಂಗ್ರೆಸ್ನವರಿಗೆ ಇಷ್ಟ ಆಗ್ತಾ ಇಲ್ಲ? ಇಲ್ಲ, ನ್ಯೂಟ್ರಲ್ ತಗೊಂಡಿಲ್ಲ ಸ್ಟ್ಯಾಂಡ್. ತಟಸ್ಥ ನಿಲುವು ಅಲಿಪ್ತ ನೀತಿ ಭಾರತ ಸರ್ಕಾರದ ನೀತಿ. ಅದು ನರೇಂದ್ರ ಮೋದಿ ನೀತಿ ಅಲ್ಲ, ಮನಮೋಹನ್ ಸಿಂಗ್ ಅವ್ರ ನೀತಿ ಅಲ್ಲ, ಭಾರತ ಸರ್ಕಾರದ ನೀತಿ ಅಲಿಪ್ತ ನೀತಿ. ನಮ್ಗೆ ಇಸ್ರೇಲು ಒಂದೇ, ಪ್ಯಾಲೆಸ್ತೈನ್ ಒಂದೇ, ಎರಡು ರಾಷ್ಟ್ರಗಳು. ಯಾಕಂದ್ರೆ ಪ್ಯಾಲೆಸ್ತೈನ್ಗೂ ನಾವು ಅದೇ ಗೌರವ ಕೊಡ್ತೀವಿ, ಇಸ್ರೇಲ್ಗೂ ಅದೇ ಗೌರವ ಕೊಡ್ತೀವಿ. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ? ಎಲ್ಲೇ ವಾರ್ ಎಸ್ಕಲೇಟ್ ಆದಾಗ ನಾವು ಸುಮ್ಮನೆ ಕಣ್ಮುಚ್ಕೊಂಡು ನೋಡ್ಕೊಂಡು ನಿಂತ್ಕೊಳ್ಳಲ್ಲ. ನಾವು ಹೇಳ್ತೀವಿ ಶಾಂತಿಯನ್ನ ಕಾಪಾಡ್ಕೊಳ್ಳಿ, ಸಂಧಾನಕ್ಕೆ ಹೋಗಿ, ರಾಜತಾಂತ್ರಿಕ ನೀತಿ ಮುಖಾಂತರ ನೀವು ಚರ್ಚೆ ಮಾಡಿ ಅಂತ ನಾವು ಇದನ್ನ ನೇರವಾಗಿ ಎಲ್ಲಾ ಕಡೆ ಹೇಳ್ತೀವಿ. ಆದರೆ ಜೂನ್ 2025 ಯಾವಾಗ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳಿ ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ಮಾಡಿದಾಗ ನಾವು ಮಾತಾಡ್ಲಿಲ್ಲ. ಆಗಿಂದ ಅಮೆರಿಕ ಮತ್ತೆ ಇಸ್ರೇಲ್ ಒಟ್ಟಾಗಿ ದಾಳಿ ಮಾಡ್ತಾನೆ ಇದ್ರು ಕೂಡ ಪ್ಲಾನ್ ಮಾಡ್ಕೊಂಡು ಇವಾಗ ಮೋದಿ ಅವರು ಇಸ್ರೇಲ್ಗೆ ಹೋಗಿದ್ರು. ಅವ್ರು ಬಂದು 2 ದಿನಕ್ಕೇನೆ ಖಮೇನಿ ಅವ್ರದ್ದು ಹತ್ಯೆ ಆಯ್ತು. ಆದ್ರೆ ನಾವು ಇಸ್ರೇಲ್ ಪರ ಇದ್ದೀವಿ ಅಂತ ಬಿಂಬಿಸ್ಕೊತಾ ಇರೋದು ಬಹಳ ಆತಂಕಕಾರಿ. ಯಾಕಂದ್ರೆ
ನಾವು ಇರಾನ್ನ ದೂರ ಮಾಡ್ಕೊಂಡು ಇಸ್ರೇಲ್ ಹತ್ರ ಮಾಡ್ಕೊತಾ ಇಲ್ಲ, ನಮ್ಗೆ ಅಗತ್ಯ ಇಲ್ಲ ಅದು. ಬಲಿಷ್ಠ ರಾಷ್ಟ್ರ ಅಮೆರಿಕ, ಬಲಿಷ್ಠ ರಾಷ್ಟ್ರ ಇಸ್ರೇಲ್ ಒಪ್ಕೊಳ್ಳೋಣ. ಬಲಿಷ್ಠ ರಾಷ್ಟ್ರಗಳು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳುವಂತ ಧೈರ್ಯಗಾರಿಕೆ ಭಾರತಕ್ಕೆ ಮುಂಚೆಯಿಂದ ಇತ್ತು, ಇವಾಗ್ಲೂ ಇದೆ. ಆದ್ರೆ ಮೋದಿ ಅವರು ಅದನ್ನ ಚಲಾವಣೆ ಮಾಡಬೇಕು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಏನ್ ಗೊತ್ತಾ, ನಾವು ತಟಸ್ಥ ಅಂದ್ರೆ ಏನು, ಇಬ್ರು ಪರವಾಗಿ ಇಬ್ರು ಹೇಳ್ತೀವಿ ನಾವು ಶಾಂತಿಯಿಂದ ಕಾಪಾಡ್ಕೊಳ್ಳಿ ಅಂತ. ನಾವು ಮೋದಿ ಅವರು ಕಂಡಮ್ ಮಾಡಿದ್ರು, ಯಾವ್ದನ್ನ UAE ಮೇಲೆ ಸೌದಿ ಮೇಲೆ ದಾಳಿ ಮಾಡಿದನ್ನ ಕಂಡಮ್ ಮಾಡಿದ್ರು, ಅದೊಂದು ತೀವ್ರ ಆತಂಕಕಾರಿ ಅಂತ ಹೇಳಿದ್ರು. ಆದ್ರೆ ಅವ್ರು ನಿರ್ಲಕ್ಷ್ಯ ಮಾಡಿದ ಯಾವುದು, ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ಮಾಡಿದ ದಾಳಿನ ನಿರ್ಲಕ್ಷ್ಯ ಮಾಡಿದ್ರು. ಇದು ಅದೇನ್ ತೋರಿಸ್ತದೆ, ತಟಸ್ಥ ನಿಲುವುದು ತೋರಿಸಲ್ಲ ಅದು. ಇದು ನೀವು ಬಯಾಸ್ಡ್ ಇದ್ದೀರಿ ಅಂತ ತೋರಿಸ್ತದೆ. ಆದ್ರೆ ನಾವೇನ್ ಗೊತ್ತಾ, ಭಾರತವಾಗಿ ಯಾವುದೇ ರೀತಿನಲ್ಲಿ ತಟಸ್ಥ ನಿಲುವು ಅಂದ್ರೆ ಇಬ್ರು ಸಮಾನಾಂತರ ದೂರದಲ್ಲಿ ಇದ್ದೀರಿ, ನಾವು ಇಬ್ರು ಪರವಾಗಿದ್ದೀವಿ. ಆಯ್ತು, ಅಮೆರಿಕಗೂ ಬಿಸ್ನೆಸ್ ಮಾಡಿ ನಾವು ಬೇಕು, ಅಮೆರಿಕಾಗೆ ಎದ್ಕೊಂಡು ಮಾಡ್ಬೇಕಾ ನಾವು? ರಷ್ಯಾನು ನಮಗೆ ಬೇಕು, ವೆನಿಜುಲಾನು ಬೇಕು, ಇಸ್ರೇಲು ಬೇಕು, ಆದ್ರೆ ಇರಾನ್ ಖಂಡಿತವಾಗಿ ಬೇಕು. ಎಲ್ಲೋ ಒಂದ್ ಕಡೆ ಅಮೆರಿಕ, ಇಸ್ರೇಲು ಜೊತೆಗೆ ನೀವೇ ಮೆನ್ಷನ್ ಮಾಡಿದ ಹಾಗೆ ಸೌದಿ, ಅದರ ಜೊತೆಗೆ UAE, ಅಲ್ಲಿರ್ತಕ್ಕಂತ 1 ಕೋಟಿಗೂ ಮಿಗಿಲಾದ ಭಾರತೀಯರು, ಇವರೆಲ್ಲರ ಸುರಕ್ಷತೆ ದೃಷ್ಟಿನ ಅಥವಾ ಇರಾನ್ ಅಂತ ನೋಡಿದಾಗ ಯಾವ್ದನ್ನ ಚೂಸ್ ಮಾಡ್ಬೇಕು? ಅಮೆರಿಕ, ಇಸ್ರೇಲು, ಸೌದಿ, UAE, ಒಂದರ್ಥದಲ್ಲಿ ಇಡೀ ಮಧ್ಯಪ್ರಾಚ್ಯ, ಜೊತೆಗೆ ಅಮೆರಿಕ, ಇಸ್ರೇಲು, ಇದಿಷ್ಟ ಅಥವಾ ಇರಾನ್ ಅಂತ ನೋಡಿದಾಗ ಏನ್ ಚೂಸ್ ಮಾಡ್ಬೇಕಾಗಿತ್ತು ಕಾಂಗ್ರೆಸ್ನವರ ಪ್ರಕಾರ? ಇದು ನೀವು ಇಲ್ಲ, ಇರಾನ್ ನೋಡಿ, ಇರಾನ್ ಯಾರ ಮೇಲೆ ಯುದ್ಧ ಮಾಡ್ತದೆ ಅಂತ ತಿಳ್ಕೊಂಡು ನಾವು ಇರಾನ್ ಜೊತೆ ಸ್ನೇಹ ಸಂಬಂಧವನ್ನು ಉಳಿಸ್ಕೊಳ್ಳಲ್ಲ ನಾವು. ಇರಾನ್ ಯಾವ ಕಾರಣಕ್ಕಾಗಿ UAE ಮೇಲೆ, ಅರಬ್ ಕಂಟ್ರೀಸ್ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು ಏಕಪಕ್ಷೀಯವಾಗಿ ಮುಂಚೆನೆ ತೀರ್ಮಾನ ಮಾಡ್ಕೊಂಡು ಮಾಡಿದ್ದಲ್ಲ. ಯಾವಾಗ ಅಮೆರಿಕ ತನ್ನ ನೆಲೆಗಳನ್ನು, ಇವರೆಲ್ಲ ನೆಲೆಗಳನ್ನು ಉಪಯೋಗಿಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರು, ಅವರ ನೆಲೆಗಳನ್ನು ಧ್ವಂಸ ಮಾಡ್ಲಿಕ್ಕೆ, ಕೇವಲ ಅಮೆರಿಕದ ನೆಲೆಗಳನ್ನ, ಸೈನ್ಯ ನೆಲೆಗಳನ್ನ ಧ್ವಂಸ ಮಾಡ್ಲಿಕ್ಕೆ ಅವರು ಹೋರಾಟ ಹೊಡೆದಿದ್ದಾರೆ ಹೊರತು ಅವ್ರು ಯಾವಾಗ್ಲೂ ಹ್ಯಾಬಿಚುಯಲ್ ಆಗಿ ಬಂದು ಇರಾಕ್ಗಾಗ್ಲಿ ಅಥವಾ ಸೌದಿಗಾಗ್ಲಿ ಅಥವಾ ಬಹ್ರೇನ್ಗಾಗ್ಲಿ ಅವ್ರು ಹೊಡೆದವರಲ್ಲ ಅವರು. ಆಯ್ತಾ? ಸೊ ಆಗಿರ್ಬೇಕಾದ್ರೆ ನಮ್ಮ ಭಾರತದ ನೀತಿ ಏನಿದೆ, ನೀನು ಯಾರ ಪರವಾಗಿದ್ಯಾ, ಯಾರು ನೀನು ವಿರುದ್ಧವಾಗಿದ್ಯಾ ಅಂತ ಬೇರೆ ದೇಶಗಳು ನೋಡ್ಕೊಂಡು ನಾವು ಮಾಡೋದಿಲ್ಲ. ನಮಗೆ ಪಾಕಿಸ್ತಾನದೊಂದಿಗೆ ಮಾತ್ರ ನಮ್ಮ ಜಗಳ ಇರ್ತಕ್ಕಂಥದ್ದು, ಯಾಕಂದ್ರೆ ಅವ್ರು ಭಯೋತ್ಪಾದನೆಯನ್ನು ಕಳಿಸ್ತಾರೆ ಕಾಶ್ಮೀರಕ್ಕೆ ಅಂತ. ಅದು ಬಿಟ್ರೆ ಮಿಕ್ಕಿದ ಎಲ್ಲಾ ರಾಷ್ಟ್ರಗಳು ನಮಗೆ ಸಮಾನಂತ ದೂರದಲ್ಲಿದ್ದಾವೆ. ನಾವು ಅದನ್ನ ಕಾಪಾಡ್ಕೋಬೇಕು. ತಟಸ್ಥ ನೀತಿ ಅಂದ್ರೆ ಏನು, ನೀನು ಒಂದು ಪರವಾಗಿ ನಾನು ಇದ್ದೀನಿ ತೋರಿಸ್ಕೊಳ್ಳೋದು, ಇನ್ನೊಂದನ್ನ ವಿರೋಧವಾಗಿ ತೋರಿಸ್ಕೊಳ್ಳೋದು ತಪ್ಪಾಗುತ್ತೆ. ಈ ನೀತಿನಲ್ಲಿ ಕೇಂದ್ರ ಸರ್ಕಾರ ಎಡವಿದೆ. ಅವ್ನ ಹಂಗ ಮಾತಾಡ್ತಾ ಇದ್ರು ಗರ ಬಡ್ದಂತರ ಕುಂತಿದಿಲ್ಲ, ಮಾತಾಡ್ಲಾ ಇವತ್ತು ಕೇಂದ್ರ ಸರ್ಕಾರ ಎಡವಿದೆ. ಅದು ದಾಳಿ, ಅಮೆರಿಕದ ದಾಳಿಯನ್ನ ಅವರು ಕಂಡಮ್ ಮಾಡಿದ್ರೆ, ಅಮೆರಿಕ ಇಸ್ರೇಲ್ ದಾಳಿಯನ್ನು ಕಂಡಮ್ ಮಾಡಿದ್ರೆ ಅದು ತಟಸ್ಥ ನೀತಿ ಬರುತ್ತೆ. ಅದರ್ವೈಸ್ ತಟಸ್ಥ ನೀತಿ ಇರಬೇಕು. ಆದ್ರೆ ನಾವು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಕಂಡಮ್ ಮಾಡಬೇಕು, ಇನ್ನೊಂದು ದೇಶನ ನಾವು ಕಂಡು ನೋಡಿ. ಈ ವಿಚಾರಗಳನ್ನ ನೀವು ದಯವಿಟ್ಟು ಸಹ ನಾನು ಎಲ್ಲಾ ವೀಕ್ಷಕರಿಗೂ ತಮ್ಮ ಮಾಧ್ಯಮದ ಮೂಲಕ ತಮ್ಮೆಲ್ಲಾ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. ಗಲ್ಫ್ ವಾರ್ ಆಯ್ತು 1991 ಅಲ್ಲಿ. ಆಗ ಯಾವ ರೀತಿ ಸಹಕಾರನ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಕೊಟ್ಟಿತ್ತು ಅಂತಕ್ಕಂಥದನ್ನ ತಾವೆಲ್ಲರೂ ಗೂಗಲ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ನಾಯಕರಿಗೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.